ನಮಸ್ಕಾರ, ಟಿವಿ2ಗೆ ಸ್ವಾಗತ. ಜಯನಗರ ಕ್ಷೇತ್ರದಲ್ಲಿ ಸದಾ ಸಾಮಾಜಿಕ ಮತ್ತು ಸೇವಾ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿರುವ ಬೈರಸಂದ್ರ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಎನ್. ನಾಗರಾಜ್ ಅವರ ನೇತೃತ್ವದಲ್ಲಿ ಅದ್ಧೂರಿ ಕಾರ್ಯಕ್ರಮವೊಂದು ಜರುಗಿತು. ರಾಜ್ಕುಮಾರ್ ಸಮಿತಿ ಹಾಗೂ ಮಯ್ಯಾಸ್ ಗೆಳೆಯರ ಬಳಗದ ವತಿಯಿಂದ ಸ್ಥಾಪಿಸಲಾದ ಪದ್ಮಭೂಷಣ ಕರ್ನಾಟಕ ರತ್ನ ರಾಜ್ಕುಮಾರ್ ಅವರ ಭವ್ಯ ಕಂಚಿನ ಪುತ್ಥಳಿಯನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರು ಅನಾವರಣಗೊಳಿಸಿದರು. ಸಂಗೀತ ಸುಧೆ ನಾಗರಾಜ್ ಅವರ ವಿಶೇಷ ಒತ್ತಾಯದ ಮೇರೆಗೆ ಶಿವಣ್ಣ ಅವರು ವೇದಿಕೆಯ ಮೇಲೆ ಸತತವಾಗಿ 3 ಜನಪ್ರಿಯ ಹಾಡುಗಳನ್ನು ಹಾಡುವ ಮೂಲಕ ಅಭಿಮಾನಿಗಳಲ್ಲಿ ಅತೀವ ಉತ್ಸಾಹ ತುಂಬಿದರು. ಗೌರವ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶಿವರಾಜ್ಕುಮಾರ್ ಮತ್ತು ಗೀತಾ ಶಿವರಾಜ್ಕುಮಾರ್ ದಂಪತಿಗಳಿಗೆ ಅತ್ಯಂತ ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು. ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ಶಾಸಕಿ ಸೌಮ್ಯರೆಡ್ಡಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಗೌರವ ಸನ್ಮಾನ ಮಾಡಲಾಯಿತು. ವಿಶೇಷ ಆಚರಣೆ ಕಾರ್ಯಕ್ರಮದ ನೆನಪಿಗಾಗಿ ಪ್ರತಿಮೆಯ ಮುಂಭಾಗದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ದಿನವನ್ನು ಆಚರಿಸಲಾಯಿತು. ಒಟ್ಟಾರೆಯಾಗಿ ಮಾಜಿ ಕಾರ್ಪೊರೇಟರ್ ನಾಗರಾಜ್ ಅವರ ಜನಪರ ಕಾಳಜಿ ಮತ್ತು ಸಿನಿಮಾ ದಿಗ್ಗಜರ ಉಪಸ್ಥಿತಿಯಿಂದಾಗಿ ಕಾರ್ಯಕ್ರಮವು ಜಯನಗರದ ಇತಿಹಾಸದಲ್ಲಿ ಒಂದು ಮರೆಯಲಾಗದ ಕ್ಷಣವಾಗಿ ದಾಖಲಾಯಿತು. ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು. ನಮ್ಮ ನಿಮ್ಮೆಲ್ಲ ನೆಚ್ಚಿನ ಚಿತ್ರ ನಟರು ಇವತ್ತು ನಮ್ಮ ಜಯನಗರ ಡಾಕ್ಟರ್ ರಾಜ್ಕುಮಾರ್ ಅವರ ಉತ್ಸವಕ್ಕೆ ಕಾರ್ಯಕ್ರಮ ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಲು ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ನೆಚ್ಚಿನ ಗೀತಾ ಶಿವರಾಜ್ಕುಮಾರ್ ಬಗ್ಗೆ ಹೇಳಬೇಕಾದ್ರೆ ನಾವು ಎಷ್ಟು ಹೇಳಲು ಸಾಲದು. ನಮ್ಮ ಪುಣ್ಯವತಿ ಬಂಗಾರದ ಮನುಷ್ಯರಿದ್ದಂಗೆ, ಗಂಡ ಹೆಂಡತಿ ಇಬ್ರು ದೇವತಾ ಮನುಷ್ಯರು. ಇವತ್ತು ನಮ್ಮ ಎಲ್ಲೇ ಹೋದ್ರು ಕೂಡ ನಮ್ಮ ಶಿವರಾಜ್ಕುಮಾರು, ನಮ್ಮ ಗೀತಾ ಶಿವರಾಜ್ಕುಮಾರು ಎಲ್ಲರೂ ಅವರಿಬ್ಬರು ಅವರು ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಸಂತೋಷವಾಗಿರ್ಬೇಕು. ಈ ಪುತ್ಥಳಿ ಇನಾಗ್ರೇಷನ್ ಮಾಡಬೇಕಾಗಿದ್ರೆ ನಾವು 3 ತಿಂಗಳಿಂದ ನಾವು ನಮ್ಮ ಶಿವರಾಜ್ಕುಮಾರ್ ಅವ್ರು ಕಾಯ್ದ್ವಿ. ಬಂದೇ ಬರ್ತೀನಿ ಅಂದ್ರು ಖಂಡಿತ. ಆದರೆ ತುಂಬ ಪುರ್ಸೊತ್ತಿಲ್ಲ, ಬಿಡುವಿಲ್ಲ. ಆದರೂ ಕೂಡ ಅವರು ನಮ್ಮ ಗೀತಾ ಶಿವರಾಜ್ಕುಮಾರ್ ಅವರು ಇಲ್ಲರೇ ನಾವು ಹೋಗ್ಲೇಬೇಕು, ಹೋಗೋಣ ಅಂತ ಹೇಳಿ ಇಬ್ರು ಒಪ್ಕೊಂಡು ಗೀತಾ ಶಿವರಾಜ್ಕುಮಾರ್ ಒಪ್ಕೊಂಡು ಇವತ್ತು ಈ ಪುತ್ಥಳಿಯ ಅನಾವರಣಕ್ಕೆ, ಆ ತಂದೆಯವರ ಪುತ್ಥಳಿಯ ಅನಾವರಣಕ್ಕೆ ಬಂದಿದ್ದಾರೆ. ನಾನು ಮತ್ತೊಮ್ಮೆ ಅವರಿಬ್ಬರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತ ಕೋರುತ್ತೇನೆ. ಅದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಸೌಮ್ಯರೆಡ್ಡಿ ಬಗ್ಗೆ ನಾವು ಹೇಳೋದೇನಿಲ್ಲ. ಜಯನಗರದಲ್ಲಿ ನಿಮ್ಗೆ ಗೊತ್ತು ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ. ಇವತ್ತು ಅವರು ಕೂಡ KPCC ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಅವರು ಒಂಥರ ಡೈನಾಮಿಕ್ ಲೀಡ್ರು. ಅವರು ಕೂಡ ಒಳ್ಳೆ ಜಯನಗರದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು KPCC ಮಹಿಳಾ ಅಧ್ಯಕ್ಷರಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಶಿವಣ್ಣ ಸರ್ ಅವರು ಕೂಡ ಒಬ್ಬರಿದ್ದಾರೆ, ಅದನ್ನ ಸ್ವೀಕಾರ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಜಯನಗರ 4ನೇ ಬಡಾವಣೆಯಲ್ಲಿ ನಡೀತಾ ಇರುವಂತಹ ಅಣ್ಣವರ ಕಂಚಿನ ಪುತ್ಥಳಿಯ ಅನಾವರಣ ಸಮಾರಂಭದಲ್ಲಿ ನಾವೆಲ್ಲರೂ ಈ ಸಮಾರಂಭಕ್ಕೆ ನಮ್ಮ ಮೇರು ಮಠರಾದ ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಸರ್ ಅವರ ಆಗಮನವಾಗಿದೆ. ಈಗಾಗಲೇ ಕಂಚಿನ ಪುತ್ಥಳಿಯ ಅನಾವರಣವನ್ನು ತುಂಬಾ ಅದ್ಭುತವಾಗಿ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಮಿತಿಯವರ ತಂಡದ ವತಿಯಿಂದ, ಅವರ ಜೊತೆಗೆ ಮಯ್ಯಾಸ್ ಗೆಳೆಯ ಬಳಗದ ವತಿಯಿಂದ ಒಂದು ಪ್ರೀತಿಯ ಗೌರವಾನ್ವಿತವಾದಂತಹ ಒಂದು ಗೌರವ ಸಮರ್ಪಣೆಯನ್ನು ನೆರವೇರಿಸಲಾಗ್ತಾ ಇದೆ.
ಜೋರಾದ ಚಪ್ಪಾಳೆ ಬರಲಿ. ಸಂಸ್ಥೆ ವತಿಯಿಂದ ಸರ್ ದಯಮಾಡಿ ಒಂದು ಹಾಡು ಹೇಳ್ಬೇಕು ಸರ್. ರಾಷ್ಟ್ರೀಯ ಉತ್ಸವ ಮಾಡಿ ಅದಕ್ಕೆ ನನ್ನ ಕಲಿತು ಖುಷಿಯ ವಿಷಯ. ಇವೆಲ್ಲ ನಾನು ಯಾರು ಬೇಜಾರು ಯಾವ ಪುತ್ರಿ ಇದಕ್ಕೂ ನಾವು ಹೋಗಲ್ಲ. ನನಗೆ ಇವತ್ತು ನಾನು ಇವ್ರಿಗೋಸ್ಕರ ಯಾವತ್ತೂ ನಾನು ನಮ್ಮ ಅಪ್ಪನಾಗಲಿ ನನ್ನ ಅಪ್ಪನಾಗಲಿ ಹಂಗೆ ಇಷ್ಟಪಡೋದು ಯಾವಾಗಲೂ. ಬಟ್ ನಿಮ್ಮ ಪ್ರೀತಿ ನಾವು ಯಾವತ್ತೂ ನಾವು ಜೀವನ ಇರಬೇಕು. ನೀವೆಲ್ಲ ಇಷ್ಟಪಟ್ಟರೆ ನಾವೇನು ಮಾಡೋಣ, ಅದು ಕಷ್ಟ ಆದರೂ ನಾವು ಇಷ್ಟಪಡ್ತಾ ಬಂದಿದ್ದೀವಿ. ಅದು ನಿಮಗೋಸ್ಕರ ಬಂದಿರೋದು. ಬೇಗ ಏನು ಬೇಗ ಅರ್ಥ ಮಾಡ್ಕೋಬೇಡಿ. ಯಾಕಂದ್ರೆ ನಮಗೆ ಒಂದು ಅಪ್ಪಾಜಿ ನಾವು ನೋಡಿ ನಮಗೆ ಈ ರೀತಿ ನೋಡೋಕ್ಕೆ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಅದರ್ವೈಸ್ ನಿಮ್ಮ ಪ್ರೀತಿ ಇಷ್ಟೊಂದು ಯಾವ ರೂಪದಲ್ಲಿ ಮಾತು ನಾವು ಮಾಡಬಹುದು. ಸೊ ಇವತ್ತು ಮಾಡಿ ಸಂತೋಷಕ್ಕಾಗಿ ನಮಗೆ ಸಂತೋಷ ಆಗಿದೆ. ಅದು ಗೀತರ ಜೊತೆ ಬಂದಿರೋದು ಸ್ವಂತ ಹೇಳಿದ್ರೆ ಅವರು ನಾನು ಆ್ಯಕ್ಚುಲಿ ಅವ್ರು ನೋಡಿದ ಅವತ್ತು ತಗರು ಟೈಮಲ್ಲಿ ಒಂದು ಶೋ ಮಾಡಿದ್ರು. ಅವರು ಬಂದಿದ್ದಾರೆ ಚೆನ್ನಾಗಿ ಆಗ್ತಾಯಿದ್ರು. ನಿಮಗೂ ಒಳ್ಳೆಯದಾಗಲಿ ತುಂಬ ಖುಷಿ ಆಯಿತು. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಂತ ಹೇಳಿ ಇವತ್ತು ಅಪ್ಪಾಜಿ ಉತ್ಸವಕ್ಕೆ ನಾವೆಲ್ಲ ಸೇರಿಸಿ ಆಚರಿಸಿದ್ದೀನಿ. ಭಾಳ ಖುಷಿಯಾದ ವಿಷಯ. ಎಲ್ರಿಗೂ ಜೈ ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ಎಲ್ಲ ನಮ್ಮ ಜೈನಗಳ ಜನರ ಪರವಾಗಿ, ನಮ್ಮ ನಾಗರಾಜರ ಪರವಾಗಿ, ನಮ್ಮ ಮೈಯ ಗೆಳೆಯರ ಬಳಗದ ಪರವಾಗಿ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಮಿತಿ ಪರವಾಗಿ, ರಾಮಲಿಂಗ ರೆಡ್ಡಿ ಸರ್ ಪರವಾಗಿ, ನಮ್ಮ ಶಿವಣ್ಣ ಸರ್ ಅವ್ರಿಗೆ ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ತಾವು ಮತ್ತೆ ಅಕ್ಕ ಅವರು ಮತ್ತೆ ತಮ್ಮ ಕುಟುಂಬದವರು ಎಲ್ಲರೂ ಅಷ್ಟೇ ನಾವು ಚಿಕ್ಕ ವಯಸ್ಸಿಂದ ನಾವು ಬೆಳೆದವರು. ಎಷ್ಟು ನಿಜವಾಗ್ಲೂ ಸರಳ ಅಂದರೆ. ಮತ್ತೆ ನಮ್ಮ ರಾಜ್ಕುಮಾರ್ ಅಪ್ಪಾಜಿ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಅಟ್ಲೀಸ್ಟ್ ಒಂದು 3 ದಿವಸ ಬೇಕಾಗುತ್ತೆ. ನಮ್ಮ ತಂದೆಯವರು ಸಹ ಅವ್ರು ಎಷ್ಟು ದೊಡ್ಡ ಅಭಿಮಾನಿಯಾಗಿದ್ರು ಅಂದರೆ, ನನ್ನ ತಮ್ಮ ಅವ್ರ ಮಗ ಹೆಸರು ಶ್ರೀ ಸೇರಿಸ್ಬಿಟ್ಟು ಶ್ರೀ ರಾಜ್ಕುಮಾರ್ ಅಂತ ಇದ್ರು. ಸೊ ನೀವು ಅಷ್ಟೇ ಪ್ರತಿಯೊಂದು ಕಾರ್ಯಕ್ರಮ ಮಾಡೋ ಕಡೆ ನಾವು ಭೇಟಿ ಮಾಡ್ತಾ ಇರ್ತೀವಿ. ನಾವು ಕನ್ನಡ ಪಿಕ್ಚರ್ ಆಗಿರಲಿ, ಮೊನ್ನೆ ಕವಚ ಆಗಿರಲಿ, ಮತ್ತೆ ಸಿದ್ದೇಶ್ವರ ನಮ್ಮ ಥಿಯೇಟರ್ ಆಗಿರಲಿ, ನಾವು ಎಲ್ಲರೂ ಸಹ ತಮ್ಮ ಪಿಕ್ಚರ್, ತಮ್ಮ ಹಾಡುಗಳನ್ನ ಮತ್ತೆ ಅಪ್ಪಸರ ಪಿಕ್ಚರ್ ಹಾಡುಗಳನ್ನ ನೋಡ್ತೀವಿ. ನಾವು
ಮಯ್ಯ ಗೆಳೆಯರ ಸಮರ್ಪಣೆ ಶ್ರೀಯುತ ರಾಮೇಂದ್ರ ನೋಡ್ಲೇ ಇಲ್ಲ. ಇಂಥ ವಿಶೇಷವಾದ ಕಾರ್ಯಕ್ರಮಗಳು ಸಮರ್ಪಣೆ ಬಹುಮಾನಕ್ಕೆ ಗೌರವದ ಸನ್ಮಾನದ ಸಮರ್ಪಣೆ